ಆತ್ಮೀಯ ವೀಕ್ಷಕರೇ, ಇವತ್ತೊಂದು ಅರ್ಜೆಂಟಾಗಿ ಭಾಳ ಬೇಗ ಪಲ್ಯ ಮಾಡುವಂತಹ ಒಂದು ವಿಧಾನವನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತಾಯಿದ್ದೇನೆ. ನೀವಿಲ್ಲಿ ಗಮನಿಸ್ಬೋದು, ಇದು ಹಲಸಿನಕಾಯಿ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದು ವರ್ಷ ಪೂರ್ತಿ ನಾವು ಪಲ್ಯ ಮಾಡಲಿಕ್ಕೆ ಆಗ್ತದೆ. ಹಲಸಿನಕಾಯಲ್ಲಿ ಬರ್ಕೆ ಎನ್ನುವಂತಹ ಒಂದು ಹಲಸಿನಕಾಯಿ ಇದೆ. ತುಳುವಲ್ಲಿ ಬರ್ಕೆ ಅಂತ ಹೇಳ್ತೀವಿ, ಸ್ವಲ್ಪ ಗಟ್ಟಿ ಇರುವಂಥದ್ದು. ಹಣ್ಣಾಗುವ ಮುಂಚೆ ಕಾಯಿ ಇರುವಂಥ ಟೈಮಲ್ಲಿ ಅದನ್ನು ಕಟ್ ಮಾಡಿ ಈ ರೀತಿ ಕ್ಲೀನ್ ಮಾಡಿ ತೆಗೆದು ಒಂದು ಡಬ್ಬದಲ್ಲಿ ಹಾಕಿಡಬೇಕು. ಹಾಕಿ ಸ್ವಲ್ಪ ಉಪ್ಪು ಹಾಕಿಟ್ಟು ಆನಂತರ ಕುದಿಸಿ ಆರಿಸಿದ ನಂತರ ಆ ನೀರನ್ನು ಸ್ವಲ್ಪ ಹಾಕಿಟ್ಟು ಆ ಡಬ್ಬ ಮುಚ್ಚಳ ಹಾಕಿಟ್ಟರೆ ನಮಗೆ ಆವಾಗವಾಗ ಬೇಕಾದಂತಹ ಸಮಯದಲ್ಲಿ ಸ್ವಲ್ಪ ತೆಗೆದು ಅದನ್ನು ಪಲ್ಯ ಮಾಡ್ಬೋದು. ಇವತ್ತು ನಾವು 1.5 ತಿಂಗಳ ಹಿಂದೆ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ವಿ. ಅದನ್ನು ಊರಿಂದ ನಂದು ಅಮ್ಮ ಕಳಿಸಿದ್ರು. ನಮಗಿಲ್ಲಿ ಸಮಯದ ಅಭಾವ ಇರೋದ್ರಿಂದ ಅದನ್ನು ನಾವು ಆವಾಗವಾಗ ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಪಲ್ಯ ಮಾಡ್ತೀವಿ. ಇದರಲ್ಲಿ 4-5 ವೆರೈಟಿಯ ಪಲ್ಯ ಮಾಡ್ಬೋದು. ನಾನಿವತ್ತು ಅದನ್ನು ತೆಗೆದು ನೀರಲ್ಲಿ 3-4 ಸಲ ತೊಳೆದ ನಂತರ ಇದು ಪಾತ್ರೆಗೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಆನಂತರ ಇದನ್ನು ಹಾಕಿದ್ದೇನೆ. ಇದು ಇನ್ನು ಬೇಯಬೇಕು. ಬೆಂದ ನಂತರ ಬೇಯ್ತಾ ಇದ್ದಂಗೆ ಲಾಸ್ಟ್ ತೆಗೆಯುವ ಮುಂಚೆ ಮಿರ್ಚಿ ಪೌಡರ್ ಅಂದರೆ ಮೆಣಸಿನ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಬೇಕು. ಆನಂತರ ಒಂದು 2-3 ನಿಮಿಷ ಇಟ್ಟು ತೆಗಿಬೋದು. ನಾನು ಹೇಳಲಿಕ್ಕೆ ಮರೆತೆ, ಹೀಗೆ ಬೇಯ್ತಾ ಇರುವಾಗ ಸ್ವಲ್ಪ ಅವಶ್ಯಕತೆ ಇದ್ದರೆ ಬೆಲ್ಲ ಹಾಕ್ಬೋದು. ನಾನು ಬೆಲ್ಲ ಹಾಕಿದ್ದೇನೆ. ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ಉಪ್ಪು ಇರುತ್ತೆ ಇದರಲ್ಲಿ. ಇನ್ನು ಸ್ವಲ್ಪ ಹೊತ್ತು ಬೆಂದ ನಂತರ ನಾವು ಮಿರ್ಚಿ ಪೌಡ್ರು, ಸಾಂಬಾರು ಪುಡಿ ಎಲ್ಲ ಹಾಕ್ಬೋದು. ಬಹುತೇಕ ಬೆಂದಿದೆ. ಈಗ ನಾವು ಬೆಂಕಿಯನ್ನು ಸ್ವಲ್ಪ ಸಣ್ಣದಿಡುವಂಥದ್ದು. ಆನಂತರ ಮಿರ್ಚಿ ಪೌಡ್ರು ನಮಗೆ ಎಷ್ಟು ಖಾರ ಬೇಕು ಅಷ್ಟು ಇದು ಮಿರ್ಚಿ ಪೌಡ್ರ್ ಹಾಕಿದೆ. ಆನಂತರ ನಾನೊಂದು ಸಾಂಬಾರು ಪುಡಿ, ನೋಡಿದು ಸಾಂಬಾರು ಪುಡಿ ಅಡುಗೆ ಕೃಷ್ಣ ಭಟ್ಟರ ಮನೆ ತಯಾರಿಯ ಸಾಂಬಾರು ಪುಡಿ ಇದು. ಮತ್ತು ಅದನ್ನು ಹಾಕ್ತಾ ಇದ್ದೇನೆ. ಇದು ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂಗೆ. ಆನಂತರ ಇನ್ನೊಂದು ಕೂಡ, ಇದು ಕೂಡ ಹಾಗೆಯೇ, ಇದು ಕಾಂದ ಲಸೂನ್ ಮಸಾಲ ಅಂತೇಳಿ ಭಾಳ ಟೇಸ್ಟ್ ಇದೆ. ನಮಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಖಾರ ಇದಕ್ಕೆ ಮಿಕ್ಸ್ ಆಗಿದೆ. ಈ ಪೌಡ್ರು ಕಾಂದ ಲಸೂನ್ ಮಸಾಲ ಪೌಡ್ರು ಮತ್ತು ಉಡುಪಿ ಕೃಷ್ಣ ಭಟ್ಟರ ಮಸಾಲೆ ಪೌಡ್ರು ಕೋರ್ಟ್ ಕ್ರಾಸ್ನಿಂದ 14th ಬ್ಲಾಕಿಗೆ ಹೋಗುವಂತಹ ರಸ್ತೆಯಲ್ಲಿ ಕಾರ್ನರಲ್ಲಿ ನರಸಿಂಹ ಕಾಮತ್ ಅವರ ಅಂಗಡಿ ಇದೆ, ಅಲ್ಲಿ ಸಿಗುತ್ತೆ. ನೀವು ಅಲ್ಲಿ ತೊಗೋಬೋದು. ಭಾಳ ಚೆನ್ನಾಗಿದೆ, ರುಚಿ ಇದೆ. ನೋಡಿ, ಈಗ ಈ ಪಲ್ಯ ರೆಡಿಯಾಗಿದೆ. ಇನ್ನೊಂದು 2 ನಿಮಿಷ ಅಷ್ಟೇ ನಾವು ಬೇಯಿಸ್ಬೇಕಿರ್ತೀವಿ. ಅಂದರೆ ಅದು ಮಿರ್ಚಿ ಪೌಡ್ರು, ಸಾಂಬಾರು ಪೌಡ್ರು ಮತ್ತು ಕಾಂದ ಲಸೂನ್ ಸೇರಿದ ಪೌಡ್ರು ಎಲ್ಲ ಕರೆಕ್ಟಾಗಿ ಬೇಯಲಿ ಅನ್ನೋ ಕಾರಣಕ್ಕೋಸ್ಕರ. ಒಟ್ಟಿನಲ್ಲಿ ಭಾಳ ಕನಿಷ್ಠ 7-8 ನಿಮಿಷದಲ್ಲಿ ಈ ಪಲ್ಯ ರೆಡಿಯಾಗ್ತದೆ. ಇದು ಒಂದು ರೀತಿಯದ್ದು. ಇನ್ನೂ ಇದರಲ್ಲಿ 3-4 ರೀತಿಯಲ್ಲಿ ಪಲ್ಯ ಮಾಡಲಿಕ್ಕಾಗ್ತದೆ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ಇನ್ನು ಕೊಬ್ಬರಿ ಮಸಾಲೆ ಮಾಡಿ ಕೂಡ ಮಾಡ್ಬೋದಂತಹ ಪಲ್ಯ ಕೂಡ ಮಾಡಬಹುದು. ಇದರಲ್ಲಿ 3-4 ವೆರೈಟಿಯ ಪಲ್ಯ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಕೂಡ ಮಾಡಿ. ನಾವು ಮಾಡಬೇಕಾಗಿರೋದು ಇಷ್ಟೇ. ಪ್ರತಿ ವರ್ಷ ಹಲಸಿನಕಾಯಿ ಆಗುತ್ತೆ. ಹಲಸಿನಕಾಯಿಯನ್ನು ನಾವು ಕರೆಕ್ಟಾಗಿ ಅದು ಹಣ್ಣಾಗುವ ಮುಂಚೆನೇ ಕಾಯಿ ಇರುವಂಥ ಟೈಮಲ್ಲಿ ಅದನ್ನು ಕಟ್ ಮಾಡಿ ಚೆನ್ನಾಗಿ ಅದರದ್ದೆಲ್ಲ ಬೀಜ ಮತ್ತು ಅದರಲ್ಲಿರುವಂತಹ ಇದನ್ನೆಲ್ಲ ತೆಗೆದು ಕ್ಲೀನಾಗಿ ಒಂದು ಡಬ್ಬದಲ್ಲಿ ಹಾಕಿಟ್ಟು ಸ್ವಲ್ಪ ಉಪ್ಪು ಹಾಕಿ ಆನಂತರ ಕುದಿಸಿ ಆರಿಸಿದ ನಂತರದಲ್ಲಿ ಸ್ವಲ್ಪ ನೀರನ್ನು ಅದಕ್ಕೆ ಹಾಕಿಟ್ರೆ ನಿಮಗೆ 1 ವರ್ಷ ಪೂರ ಆವಾಗವಾಗ ತೆಗೆದು ಅದನ್ನು ಪಲ್ಯ ಮಾಡಲಿಕ್ಕೆ ಆಗ್ತದೆ. ಇದನ್ನು ಎಲ್ಲರೂ ಮಾಡಬಹುದು ಅಂತ ಅನಿಸ್ತದೆ. ಒಂದು ಸಲ ಅಷ್ಟೇ ಕಷ್ಟ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಉಪ್ಪಲ್ಲಿ ಹಾಕಿಡಲಿಕ್ಕೆ. ಆನಂತರ ಈಸಿ ಆಗುತ್ತೆ, ಭಾಳ ರುಚಿಯಾಗಿರುತ್ತೆ. ಓಕೆ, ಇಷ್ಟೊತ್ತು ನಮ್ಮ ವಿಡಿಯೋವನ್ನು ಇದನ್ನು ನೋಡಿರುವ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು. ನೀವು ಮಾಡಿ, ಭಾಳ ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ. ಥ್ಯಾಂಕ್ ಯು.